ಸೊ ನಮಸ್ಕಾರ ಗೈಸ್. ಇವತ್ತು ನಂಬರ್ ಪ್ಲೇಟ್ ಇಲ್ಲ, ಇಲ್ಲಿ ನೋಡಿ. ಹೊಸ ಗಾಡಿ, ಅದಕ್ಕಾಗಿ ನಂಬರ್ ಪ್ಲೇಟ್ ಇಸ್ಕೊಂಬರೋಣ ಅಂತ ಹೊರಟಿವಿ. ನೋಡಿ ಪ್ರಶಾಂತ್ ಅಂತ ಸೊ ಹಾಗಾಗಿ ನಂಬರ್ ಪ್ಲೇಟ್ ಇಸ್ಕೊಂಬರಕಂತ ಎಲ್ಲ ಹೊರಟಿದೀವಿ. ಇವನ್ ಮತ್ತಾಗಬಾರ್ದು. ಸೊ ಇದನ್ನ ನೋಡಿ, ಇದೇ ದೊಡ್ಡ ಲಾರಿ. ಸೊ ಈ ದೊಡ್ಡ ಲಾರಿಯಲ್ಲಿ ಈಗ ಜಸ್ಟ್ ಯಮಾ ಶೋರೂಮ್ ಇಂದ್ರಾನಗರ್ ಅದಕ್ಕೆ ಹೋಗೋಣ ಅಂತ ಹೊರಟಿದೀವಿ. ಸೊ ಹಾಗಾಗಿ ಈಗ ಶೋರೂಮ್ ಹತ್ರ ಹೊರಟಿದೀವಿ. ಶೋರೂಮ್ ಹತ್ರ ಹೋಗಿ ಅಲ್ಲಿ ಆಲ್ರೆಡಿ ಪೇ ಮಾಡಿದೀವಿ. ಸೊ ನಂಬರ್ ಪ್ಲೇಟ್ ಬಂದಿರ್ಲಿಲ್ಲ, 2 ವಾರ ಆಗಿತ್ತು. 2 ವಾರದಿಂದ ಸುತ್ತಾಡಿಸ್ತಾನೆ ಇದಾರೆ. ಸೊ 2 ವಾರ ಅಟ್ ಲಾಸ್ಟ್ ಇವತ್ತು ನಂಬರ್ ಪ್ಲೇಟ್ ಬಂದಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಈಗ ಜಸ್ಟ್ ಹೊರಟಿದೀವಿ. ಸೊ ಈ ಒಂದು MT ಅಲ್ಲಿ ಹೆಂಗ್ ಕುತ್ಕೊಳೋದು ಅಂತ ಗೊತ್ತಾಗಲ್ಲ. ಅದ್ರ ಹಿಂದ್ಗಡೆ ಮಡ್ಗಾಡ್ ಬೇರೆ ತಗ್ಸೋನೆ, ಶೋಕಿ ಜಾಸ್ತಿ ಮಾಡ್ಕೊಂಡು ಮಡ್ಗಾಡ್ ಬೇರೆ ತೆಗಿಸ್ಬಿಟ್ಟು ಮಲೆದಲ್ಲಿ ಹೋದ್ರೆ ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಇನ್ನೊಂದೇನಂದ್ರೆ ಈ ಬೆಂಗಳೂರಲ್ಲಿ ಓಡಿಸೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ಈ ತರ ಅಲ್ಲ ಕೊಲ್ಲ ಇರುತ್ತಲ್ಲ ಅದ್ರಲ್ಲಿ ಓಡಿಸೋದು ದೊಡ್ಡ ವಿಷಯ. 2 ಲಕ್ಷ 3 ಲಕ್ಷ ಗಾಡಿ ಇಸ್ಕೊಂಡು ಹಿಂಗೆ ದಡ್ಕ ಅಂತ ಓಡಿಸಿದ್ರೆ ನಮ್ ಗಾಡಿ ಏನಾಗ್ಬೇಕು? ಇಲ್ಲಿ ಲೆಫ್ಟಾಗ ನಾವು ಸಂಪಾದನೆ ಮಾಡೋ ಹಣ ಎಲ್ಲ ಅರ್ಧಕ್ಕರ್ಧ ಈ ಗಾಡಿಗೆ ಇಟ್ಟಂಗೆ ಆಗೈತೆ. ಸಿಕ್ಕಿದ ಕಡೆ ಎಲ್ಲ ಹಂಸೋ ಇಲ್ಲೂ. ಸೊ ನಮ್ಮ ಡ್ರೈವರ್ ಅನ್ಕೊಂಡು ಇಲ್ಲೊಂದು ಡ್ರೈವರ್ ಓಡಿಸ್ತವನೆ, ನಮ್ಮ ದೋಸ್ತಾನೆ. ಅವನಿಗೇನಂದರೆ ಈ ಒಂದು ರೋಡು ಬಾಲ ತಮ್ಮ. ಸೊ ಈ ರೋಡ್ ಒಂದು ಇವನಿಗೆ ಕನ್ಫ್ಯೂಸ್ ಆಯ್ತಾ ಇರುತ್ತೆ. ಇವ್ರಿ ನಮ್ಮ ಮೇನ್ ರೋಡ್ಗಾ ಸೊ ಇವನಿಗೆ ಭಾಳ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ನಾವೇನು ನೆನೆಸ್ಬೇಕು ಮಚ್ಚ, ಈ ರೋಡ್ಗೆ ಹೋಗು ಆ ರೋಡ್ಗೆ ಹೋಗು ಅಂತ. ಸೊ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲೂ ಈ ಥರ ಒಂದು ಚಮಕ್ ಕೊಡುವ ಮಹಾರಾಜ ಡ್ರೈವರ್ ಒಬ್ರು ಇರ್ತಾರೆ. ಸೊ ಅವ್ರಿಗೆ ಮೆನ್ಷನ್ ಮಾಡಿ ಇದನ್ನ. ಬರ ಎದೆ ಮೇಲೆ ಬರ ನೀವು. ಸೊ ಆಗಾಗ ಬೆಂಗಳೂರು ರೋಡಲ್ಲಿ ಹಿಂಗೆ ಆಗ್ತಾ ಇರುತ್ತೆ. ಇದ್ಯಾವುದೋ ಗಾಡಿ ಸಕದ ಮಾಡಿಫೈ ಮಾಡೋನಲ್ಲ. ರೈಲು ಹೋಗುತ್ತಿದೆಯಲ್ಲ ಅದು ಬಂದು ನಮ್ಮ ಮೆಟ್ರೋ. ಮುಕ್ಲರ್ ಹೆಂಗ್ ರೇಟ್ ಮಾಡೋನೆ ಬೋಲಿ ಮಗ. ರೈಟಿಗೆ ಹೋಗು, ರೈಟಿಗೆ ಹೋಗು. ಒನ್ ವೇದಲ್ಲ, ಹತ್ತು ಕಡೆ ಬರ್ಬೇಕಾಗಿತ್ತು. ಹಿಂಗೆ ರೈಟ್ ಹೆಂಗೋ ಹೇಳ್ತೀನಿ. ಯಾಕಂದ್ರೆ ಗೊತ್ತಲ್ಲ ಫ್ರೆಂಡ್ಸಿಗೆ ಹಿಂಗಿರುತ್ತೆ ಅಂತ ವೈಪ್ ತೋರಿಸ್ತೀನಿ ಅಂತಲ್ಲ. ಮೇಯ್ನ್ ಈ ತರ ಫ್ರೆಂಡ್ಸ್ ಜೊತೆ ಬಂದಾಗ ಹಿಂಗ್ ಒನ್ ವೇದಲ್ಲಿ ಹೋಗೋದು ಜಾಸ್ತಿ. ಒಳ್ಳೆ ಮಾತಲ್ಲಿ ಫೋನ್ ಇಟ್ರೆ ಸರಿ, ಇಲ್ಲ ಅಂದ್ರೆ ನೀನಿರೋ ಜಾಗಕ್ಕೆ ಹುಡ್ಕೊಂಬಂದು ಓದಿತೀನಿ. ಈಗ ಮುಚ್ಕೊಂಡು ಫೋನ್ ಇಡ್ತೀಯಾ? ಅಕ್ಕ ಅಂತ ಕರಿಬೇಡಪ್ಪ, ಕಾಲ್ ಮೀ ಮೇ. ಹಳೆ ತಲವಾರ್ ತೆಗೆದು ಹಂಗೆ ಸಿಗದು ಬಿಡ್ತೀನಿ. ಹೊಸ ಅಲ್ಲೊಂದು ಅಕ್ಕ ನಿಂತ್ಕೊಂಡವ್ರೆ ಮಚ್ಚ, ಹುಷಾರು. ಸೊ ಈಗ ನಮ್ಮ ದೊಡ್ಡಮ್ಮನ ಹತ್ರ ಮಾತಾಡೋದು ನೋಡ್ಬಿಟ್ಟು ನಮ್ಮ ದೊಡ್ಡಮ್ಮ ಹಂಗೆ ಮಾತಾಡಲ್ಲ. ಇಲ್ಲೊಂದು ದೊಡ್ಡಮ್ಮ ಇದ್ದಾರೆ. ರಪ್ಪನೆ ಹೋಗೋ, ಪೊಲೀಸ್ ಹಿಡಿತಾಳೆ. ಪೊಲೀಸ್ ಮೇಡಮ್ ಲಾಸ್ಟ್ ಫೋಟೋ ಹಿಡ್ದೆ ಹಾಕಿದ್ರು. ಈ ಬೆಂಗಳೂರಲ್ಲಿ ಹೆಲ್ಮೆಟ್ ಹಾಕೊಂಡು ಓಡಿಸ್ಬೇಕಂದ್ರೆ ಹಿಂಸೆ ಆಗತ್ತೆ ಮಚ್ಚ. ಯಾಕೆ ಹೇಳು? ಸೇಫ್ಟಿ ಮುಖ್ಯ ಮಚ್ಚ, ಸೇಫ್ಟಿ ಮುಖ್ಯ. ನಮ್ಮ ಸೇಫ್ಟಿಗೋಸ್ಕರನೇ ಹೇಳೋದು. ಇಲ್ಲಿ ನೋಡಿ, ಇದೇ ಸೇಫ್ಟಿ. ಇಲ್ಲಿ ಇದಾನಲ್ಲ ಇವಂದೇ ಸೇಫ್ಟಿ. ಹೇಳೋದು ಅಷ್ಟು ನೋವು ಕೊಟ್ಬಿಟ್ರು, ನನ್ನ ಅಷ್ಟು ಹಿಂಡ್ಬಿಟ್ರು, ನನ್ನ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಸೇಫ್ಟಿ ನೋಡಿ ಭಾಳ ಚೆನ್ನಾಗಿದೆ. ಸೇಫ್ಟಿ ಅಂತಾನೆ ಇವನೇ ಹೆಲ್ಮೆಟ್ ಹಾಕಲ್ಲ. ಮತ್ತೆ ಹೇರ್ ಸ್ಟೈಲ್ ಹಾಳಾಗುತ್ತೆ, ತಿವಿಡಿ ಮಚ್ಚ. ಒಂದು ಹಂಗೆ ಒಂದು ಹಿಂಗೆ ಈ ಹೇರ್ ಸ್ಟೈಲ್ ಮತ್ತೆ ಆ ಮುಂದೆ ರೋಡಲ್ಲಿ ಲೆಫ್ಟ್ ತಗೊಂಡಾಗಪ್ಪ. ಫೀಲಿಂಗ್ಸ್ ಈ ರೋಡಲ್ಲಿ ಮೇಯ್ನು ಬರ್ತಾ ಇರ್ತೀವಿ. ಯಾಕಂದ್ರೆ ಚಿಟ್ಟೆಗಳು ಜಾಸ್ತಿ ಇರ್ತಾರೆ, ಯಾಕಂದ್ರೆ ಪಕ್ಕದಲ್ಲೇ ಕಾಲೇಜ್ ಇದೆ. ಸೊ ಹಾಗಾಗಿ ಇಲ್ಲಿ ಇಲ್ವೇನೋ ಇದು ಹೋಲಿ ಶೆಫರ್ಡ್ ಎಜುಕೇಶನ್ ಸೊಸೈಟಿ ಅಗ್ನಿ ಅನ್ಕೊಂಡು ಇಲ್ಲಿ ಚಿಟ್ಟೆಗಳು ಜಾಸ್ತಿ ಇರ್ತಾವ ಅನ್ಕೊಂಡು ಈ ರೋಡಲ್ಲಿ ಅವಾಗ ಬರ್ತಾ ಇರ್ತೀವಿ. ಚಿಟ್ಟೆ ಅಂದ್ರೆ ಅಂತ ಇಂಥ ಚಿಟ್ಟೆ ಅಲ್ಲ. ಅದಮ್ಮ
ತಡಿ. ಹಾ, ನಡಿ. ನಾನು ಮನಸ್ಸು ಮಾಡಿದ್ರೆ 100 ಜನ ಕಾನ್ಸ್ಟೇಬಲ್ಸ್ ಕರ್ಕೊಂಡು ಬಂದು ನಡು ಬೀದಿಲಿ ಹುಚ್ಚಿನ ಹೊಡೆದ್ರು ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತೀನಿ. ಜಸ್ಟ್ ಮಿಸ್, ಟಚ್ ಆಗಿದ್ರೆ ಅಪ್ಪಯ್ಯ ಅಮ್ಮಯ್ಯ ಅನ್ಬೇಕಾಗಿತ್ತು. ಹೆಂಗೋ ಸೇಫ್ ಆದಿ. ಲೆಫ್ಟು ಅಲ್ದೆ ಇಲ್ಲಿದೆ. ಓಯ್ ಸಾರಿ. ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ದಾರೆ. ಲಾರಿನ ಇವಾಗ ವೀಲ್ ಹಾಕ್ಬಿಟ್ಟು ಚಪಾತಿ ತಗೊಂಡು ಹೋಗ್ತಾರೆ. ನಾನೇ ಹಾಕ್ತೀನಿ ಇವಾಗ. ನೋಡಿ ತುಳಿ ನೋಡು. Come, let's enjoy now itself. Give a beautiful kiss to your great king, baby. Come. ಸೊ ಈಗ ಅಲ್ಲಿ ಕಾಣ್ತಾ ಇತ್ತಲ್ಲ, ಸೊ ಅದೇ ಯಮಹಾ ಶೋರೂಮ್ ಇಂದ್ರಾನಗರು. ಸೊ ಇಲ್ಲಿ ಏನಂದರೆ ಎಲ್ಲದೊಂದು ಡೇಟು, ಕೊಡೋದೊಂದು ಡೇಟು. ಆದರೆ ನಿಮ್ಗೆ ಸರ್ವಿಸ್ ಏನಿರುತ್ತೋ ಪರವಾಗಿಲ್ಲ. ಬೇರೆ ಕಡೆ ಹೋಲಿಸ್ಕೊಂಡ್ರೆ ಇಲ್ಲಿ ಸರ್ವಿಸ್ ಸ್ವಲ್ಪ ಜಾಸ್ತಿನೇ. ಮೀನ್ಸ್ ನಿಮಗೆ ಸಪೋರ್ಟ್ ಆಗಲಿ, ಸರ್ವಿಸ್ ಆಗಲಿ, ಗಾಡಿ ಸರ್ವಿಸ್ ಆಗಲಿ ಎಲ್ಲ ಚೆನ್ನಾಗೇ ಇರುತ್ತೆ. ಆದರೆ ಏನಂದರೆ ಟೈಮ್ಗೆ ಆಗಲ್ಲ. ಆದರೆ ರೆಡಿ ಮಾತ್ರ ಪಕ್ಕ ಪರ್ಫೆಕ್ಟಲ್ಲಿ ಮಾಡಿಕೊಡ್ತಾರೆ. ಸೊ ಈಗ ಯಮಹಾ ಶೋರೂಮ್ ಬಂದಿದ್ದೀವಿ ಆಗಲೇ. ಸೊ ಇಲ್ಲಿ ಕುತ್ಕೊಂಡಿದಾರಲ್ಲ, ಎದೆ ಗಟ್ಟಿ ಐತೆ ಅಂತ ನನ್ನ ಟಚ್ ಮಾಡಕ್ ಬರ್ಬೇಡ. ಕೃಷ್ಣನ ಹುಡುಗರು ಎಷ್ಟ್ ಜನ ಅವ್ರೆ ಅಂತ ಚೆಕ್ ಮಾಡಕ್ ಬರ್ಬೇಡ. ಒಡೆ ಏಟ್ಗೆ ಸೇಕ್ ಆಗೋಯ್ತೀಯ. ಏನಾಗೋಯ್ತಿಯಲ್ಲ, ಸೇಕ್ ಆಗೋಯ್ತೀಯ. ಇವರೇ ಮೇಯ್ನ್. ಇವರೇ ನಮಗೆ 4 ಗಾಡಿಗಳು ಕೊಟ್ಟಿದ್ದಾರೆ. ಸೊ ನೋಡಿ, ಸರ್ವಿಸ್ ಎಲ್ಲ ಚೆನ್ನಾಗಿರುತ್ತೆ. ನಂಬರ್ ಪ್ಲೇಟ್ ಲಾಸ್ಟಿಗೆ ಕೊಡಮ್ಮ. ಇಲ್ಲಿ ಲಾಸ್ಟಿಗೆ ನಂಬರ್ ಪ್ಲೇಟ್ ಕೈಗೆ ಬಂದಿದೆ. 15 ದಿವಸನ ಏನೋ ಅಂದೆ. ಇವರು ಬಡವ್ರ ಮಂದಿ. 2.5 ಲಕ್ಷ ಗಾಡಿ. ಇವರು ಇನ್ನೂ ದೊಡ್ಡ ಬಡವ್ರ ಮಂದಿ. ಸ್ಕೂಟಿ 2 ಲಕ್ಷ ಇಟ್ಟವ್ರೆ. ಇಲ್ಲಿ ಕುತ್ಕೊಂಡವ್ರಲ್ಲ, ನಿಮ್ದೇ ಕುತ್ಕೊಂಡವ್ರು ನೋಡಿ. ಗಾಡಿ ನಾವೆಲ್ಲ ಬಾಡಿಗೆ ಬಿಟ್ಟಿದ್ದೀವಿ. ಯಾರು ಮತ್ತೆ ಗಾಡಿ? ಇದು ಈ ಶೋರೂಮು ಮತ್ತೆ ಇದೆಲ್ಲ ನಮ್ದೇ ಇದೆಲ್ಲ. ಯಾವ್ದಿದ? ಸೊ ಇದೆಲ್ಲ ನಮ್ದೇ ಶೋರೂಮು. ನಿಮ್ ವಿಡಿಯೋ ತೆಗಿತಾವ್ ನೀವು. ಸೊ ಜಾಸ್ತಿ ಎಲ್ಲ ಹೋಗ್ಬಿಡ ಮಚ್ಚ, ಚಪ್ಪಲಿ ಹೊಡಿತಾರೆ. ಇದನ್ನಲ್ಲ ನಮ್ಮ ಗ್ಯಾಂಗಲ್ಲಿ ಸ್ವಲ್ಪ ದೊಡ್ಡ ಮನುಷ್ಯರು ಇದ್ದಂಗೆ. ಸೊ ಯಾರಿಗೂ ಆರನ್ನು ಯಪ್ಪ ಇವನು ಆರನ್ ಹೊಡ್ಕೊಂಡೆ ತಲೆ ನಿಂತಾನೆ. ಸೊ ಆರನ್ ಹೊಡೆದೇ ಸಾಯಿಸ್ತಾರೆ. ಸೊ ಲಾಸ್ಟಿಗೆ ನಂಬರ್ ಪ್ಲೇಟ್ ಇಸ್ಕೊಂಡು ಈಗ ಹೊರಟಿದ್ದೀವಿ. ಹೋಗಿ ನಂಬರ್ ಪ್ಲೇಟು ಇನ್ನು ಫಿಟ್ ಮಾಡಿಸ್ಬೇಕು. ಸೊ ಗಾಡಿಗೆಲ್ಲ ನಂಬರ್ ಪ್ಲೇಟು ಫಿಟ್ ಮಾಡಿಸಿ ಮತ್ತು ಗಾಡಿನ ಆಚೆ ಕಡೆ ತಗೊಬರ್ಬೇಕು. ಯಾಕಂದರೆ ಅದು ತುಂಬ ದಿನ ಆಗಿತ್ತು, 10 ದಿನ ಮೇಲೆ ಆಗಿತ್ತು ಗಾಡಿ ಆಚೆ ಕಡೆ ತಗೊಂಬಂದು. ಯಾಕಂದರೆ ಪೊಲೀಸವ್ರು ನೋಡಿದ್ರೆ ರೆ ಅಂದ್ಕೊಂಡು ನಾವು ಗಾಡಿನ ಆಚೆ ಕಡೆ ತಗೊಂಬಂದಿರಲಿಲ್ಲ. ಈಗ ಜಸ್ಟು ಆ ಅಕ್ಕ ಟ್ಯಾಲೆಂಟು ಅದು ಇದು ಹೆಂಗಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಫೇಮಸ್ ಆಗಿತ್ತು, ಇಂಡಿಯಾ ಇಸ್ ನಾಟ್ ಫಾರ್ ಬಿಗಿನರ್ಸ್ ಅಂತ. ಸೊ ಅದನ್ನು ಇವತ್ತು ಅಕ್ಕ ಪ್ರೂವ್ ಮಾಡಿಬಿಟ್ಲು ನೋಡಿ. ಸ್ಪೀಡಲ್ಲಿ ಬರ್ತಾರೆ. ಏನ್ರಿ ಮೀಡಿಯಾ ಹೆಲ್ಮೆಟ್ ಹಾಕಕ್ಕೆ ಏನ್ರಿ ನಿಮಗೆ? ನೀವು ಹಾಕ್ರಿ ಯೂಟ್ಯೂಬರ್. ನಾವು ಹಾಕಲ್ಲಪ್ಪ, ನಮ್ದೆಲ್ಲ ಅಲ್ಲಾಡಬೇಕು. ಹಾಂ ಎಂಥದ್ದು ಇಲ್ಲ ನಡಿ ಮಚ್ಚ, ನಿಮ್ಗೆ ಗೊತ್ತಾಗಲ್ಲ ಅವೆಲ್ಲ. ಹೋಗಿ ಆಟೋಗೆ ಹೋಗು. ಈಗ ಎಲ್ಲ ಇವತ್ತಿನ ದಿನಚರಿ ಮುಗಿದಿದೆ. ನಾಳಿನ ವ್ಲಾಗ್ಸಲ್ಲಿ ಸಿಗೋಣ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮ್ಮ ಚಾನೆಲ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ. ಬಾಯ್.